ಬೆಳಗಿನ ಬೆಳಕಿಗೂ ಮುಂಚೆ ಮನ ಈಗಲೇ ದೂರ ಓಡುತ್ತಿದೆ. ಪರದೆಗಳ ಶಬ್ದ, ನೋಟಿಫಿಕೇಶನ್ಗಳ ಗದ್ದಲ, ಒಂದು ಕ್ಷಣವೂ ನಿಶ್ಶಬ್ದ ಇಲ್ಲ. ಇತರರ ಬದುಕು ಪೂರ್ತಿಯಾಗಿ ಕಾಣುತ್ತದೆ, ನನ್ನೊಳಗಿನ ಪ್ರಶ್ನೆಗಳು ಮೌನವಾಗಿ ಕಾಡುತ್ತವೆ. ನಾನು ಹಿಂದುಳಿದೇನಾ ಎಂಬ ಸಂಶಯ. ಎಲ್ಲರಿಗೂ ದಾರಿ ಗೊತ್ತಿದೆ ಎಂದು ತೋರುತ್ತದೆ, ಆದರೆ ಎಲ್ಲರೂ ಹುಡುಕುವ ಪ್ರಯಾಣದಲ್ಲೇ ಇದ್ದಾರೆ. ಈ ಗದ್ದಲದ ನಡುವೆ ಮೌನ ಭಯ ಹುಟ್ಟಿಸುತ್ತದೆ, ಆದರೂ ಒಳಗೊಂದು ಉತ್ತರ ಕಾಡಿದೆ. ಶಕ್ತಿಯ ಪ್ರತಿ ಶಬ್ದವು ಗಮನ ಬೇಡುತ್ತದೆ, ಪ್ರತಿ ಅಭಿಪ್ರಾಯವು ತೀರ್ಪು ಕೊಡುತ್ತದೆ. ಲೈಕ್ಗಳು ಸಂಖ್ಯೆಗಳು ಅಳೆಯುತ್ತರೆ ಮಾಕುಲ್ಯ, ಅಸ್ತಿತ್ವ ಮಾತ್ರ ಮೌನವಾಗುತ್ತದೆ. ಬೇಗ ಮಾಡು ಎಂದು ಜಗತ್ತು ಕೂಗುತ್ತದೆ, ಆದರೆ ನಿನ್ನ ಸಮಯ ನಿನ್ನದೇ. ಎಲ್ಲ ಹೂವುಗಳು ಒಂದೇ ದಿನ ಅರಳಲ್ಲ, ನಿಧಾನವು ಒಂದು ಶಕ್ತಿಯೇ. ಕ್ಷಣ ನಿಲ್ಲು, ನೆಲದ ಸ್ಪರ್ಶ ಅರಿತುಕೋ, ಹೃದಯದ ತಾಳ ಕೇಳು, ನೀನು ಮುರಿದವನೂ ಅಲ್ಲ. ಈ ಅಶಾಂತ ಕಾಲದಲ್ಲಿ ಜೀವಿಸುತ್ತಿದ್ದೀಯ ಅಷ್ಟೇ. ನೀನು ದಾರಿ ತಪ್ಪಿಲ್ಲ, ಜಗತ್ತಿನ ಶಬ್ದದಲ್ಲಿ ನೀನು ಅಲೆಯುತ್ತೆತ್ತೀಯ. ಅತಿಯಾಗಿ ಹೋಲಿಸಿಕೊಂಡು ನಿಂಕದೀಪ್ರವನ್ನೇ ಮರೆಬಿತ್ತೀಯ. ಒಮ್ಮೆ ಉಸಿರು ತಗೋ, ನಿನ್ನೊಳಗೆ ಮರಳಿ ಬಾ. ನೀನು ಆಗಲೂ ಸಾಕಾಗಿದ್ದೆ, ಈಗಲೂ ಸಾಕು. ಈಗಲೂ ಸಾಕು. ಭಯಕ್ಕೆ ಮ್ಯೂಟ್ ಹಾಕು, ಸಂದೇಹಕ್ಕೆ ಧ್ವನಿ ಕಡಿಮೆ ಮಾಡು. ನಿನ್ನ ಜೊತೆ ನೀನೇ ಕೂತು ನೋಡು, ಅಲ್ಲೇ ನಿನ್ನ ಸತ್ಯ ಇದೆ. ನಿಧಾನವಾಗಲು ಅನುಮತಿ ಬೇಡ, ಬೆಳೆಯಲು ಒಪ್ಪಿಗೆ ಬೇಡ. ನೀನು ನಿನ್ನೊಳಗೆ ನಿಲ್ಲುವ ಕ್ಷಣದಲ್ಲೇ ಬೇರೆ ದಾರಿ ತೆರೆದುಕೊಳ್ಳಿರುತ್ತದೆ. ಎಲ್ಲರಂತೆ ಹೊಳೆಯಬೇಕೆಂಬ ಒತ್ತಡ ಬೇಡ, ನಿನ್ನನ್ನು ಸಾಬೀತುಪಡಿಸಲು ಸುಡಬೇಕಿಲ್ಲ. ಕೆಲವು ಬೆಳಕುಗಳು ಮೃದುವಾಗಿರುತ್ತವೆ, ಆದರೂ ದಾರಿ ತೋರಿಸುತ್ತವೆ. ಜಗತ್ತು ಒಡೆದರೂ ನೀನು ನಿಲ್ಲಬಹುದು, ಆತಂಕಕ್ಕಿಂತ ಹಾಜರಾತಿ ಆಯ್ಕೆ ಮಾಡಬಹುದು. ನಿನ್ನ ಸತ್ಯದೊಂದಿಗೆ ಹೊಂದಿಕೊಂಡಾಗ ಜೀವನ ನಿನ್ನ ಉತ್ತರವಾಗುತ್ತದೆ. ನೀನು ಎಂದು ದಾರಿ ಕಳೆದುಕೊಂಡಿಲ್ಲ, ಶಬ್ದಕ್ಕೆ ಹೆಚ್ಚು ಕಿವಿಗೊಟ್ಟಿದ್ದೆ ಅಷ್ಟೇ. ಈಗ ಮೌನಕ್ಕೆ ಅವಕಾಶ ಕೊಡು, ನೀನು ದಾರಿ ತಪ್ಪಿಲ್ಲ. ನೀನು ಕೆಂದತ್ತೆ ಮರಗುತ್ತೀಯೇ.